ಆತ ಸಿನಿಮಾ ನೋಡೋಕೆ ಅಂತ ಥಿಯೇಟರ್ಗೆ ಟಿಕೆಟ್ ತಗೊಂಡು ಹೋಗಿದ್ದ. ಆತನಿಗೂ ಮೊದಲೇ ಬಿಹಾರದ ಒಂದು ಚಾಕ್ಲೇಟ್ ಗ್ಯಾಂಗ್ ಅಲ್ಲಿ ಬಂದು ಕೂತಿತ್ತು. ಆಮೇಲೆ ಏನಾಯ್ತು ಅನ್ನೋದೇ ವೆರಿ ಇಂಟ್ರೆಸ್ಟಿಂಗ್. ನೋಡ್ಕೊ ಬರೋಣ. ಅಬ್ಬಬ್ಬ, ಹಿಂಗೋ ಮಾಡ್ತಾರ? ಸ್ನೇಹ ಬೆಳೆಸಿದ್ದೆ ತಪ್ಪಾಯ್ತಾ? ಚಾಕ್ಲೇಟ್ ನಲ್ಲಿ ಮಂಪರು ಔಷಧಿ ಇಟ್ಟು ಚಿನ್ನ ಕಳ್ಳತನ. ಕಳೆದ ನವೆಂಬರ್ 9ನೇ ತಾರೀಕು ಧಾರವಾಡ ನಗರದ ಶ್ರೀನಿವಾಸ ಚಿತ್ರಮಂದಿರದಲ್ಲಿ ಮಲ್ಲಿಕಾರ್ಜುನ್ ಬಿಜಾಪುರ ಅನ್ನೋ ಯುವಕ ಸಿನಿಮಾ ನೋಡೋಕೆ ಬಂದಿದ್ದ. ಆದ್ರೆ ಅಲ್ಲೇ ಒಬ್ಬ ಬಿಹಾರ ಮೂಲದ ಚಾಕ್ಲೇಟ್ ಗ್ಯಾಂಗ್ ಕಳ್ಳ ಹೊಂಚು ಹಾಕಿ ಕೂತಿದ್ದ. ಈ ಬಿಹಾರ ಮೂಲದ ವ್ಯಕ್ತಿಗೆ ಕನ್ನಡ ಬಾರದೇ ಇದ್ರೂ ಆತ ಕನ್ನಡ ಸಿನಿಮಾ ನೋಡೋಕೆ ಬಂದಿದ್ದ ಅನ್ನೋದೇ ಈ ಸ್ಟೋರಿಯಲ್ಲಿರುವ ವಿಶೇಷ. ಯಾವುದೇ ಕೆಲಸದ ಮೇಲೆ ಧಾರವಾಡ ನಗರಕ್ಕೆ ಬಂದಿದ್ದ ಮಲ್ಲಿಕಾರ್ಜುನ್ ಸಮಯ ಇತ್ತು ಅಂತ ಫಿಲಂ ನೋಡೋಕೆ ಮುಂದಾಗಿದ್ರು. ಈ ವೇಳೆ ಸಿನಿಮಾ ಟಿಕೆಟ್ ತೆಗೆದುಕೊಳ್ಳೋಕೆ ಮುಂದಾದಾಗ ಬಿಹಾರ ಮೂಲದ ಮೊಹಮ್ಮದ್ ಶಂಶೇರ್ ಪರಿಚಯ ಮಾಡಿಕೊಂಡು ಚಿತ್ರಮಂದಿರಕ್ಕೆ ಬರ್ತಾನೆ. ಆಗಲೇ ಇವರಿಬ್ಬರ ನಡುವೆ ಗೆಳೆತನ ಆಗಿತ್ತು. ಇಬ್ಬರೂ ಅಕ್ಕಪಕ್ಕದಲ್ಲಿ ಕೂತಾಗ ಬಿಹಾರ ಮೂಲದ ಮೊಹಮ್ಮದ್ ಶಂಶೇರ್ ಮಲ್ಲಿಕಾರ್ಜುನ್ಗೆ ಚಾಕ್ಲೇಟ್ ಕೊಟ್ಟಿದ್ದಾನೆ. ಇದನ್ನ ತಿಂದಿದೆ ತಡ ಮಲ್ಲಿಕಾರ್ಜುನ್ ಪ್ರಜ್ಞೆ ತಪ್ಪಿ ಸ್ಥಳದಲ್ಲೇ ಮಲಗಿಕೊಂಡಿದ್ದಾನೆ. ಆಗ ಈ ಬಿಹಾರ ಮೂಲದ ಶಂಶೇರ್ ಮಲ್ಲಿಕಾರ್ಜುನ್ ಬಳಿ ಇದ್ದ 75,000 ಕೊರಳಲ್ಲಿದ್ದ ಚಿನ್ನದ ಸರ ಕಳ್ಳತನ ಮಾಡಿ ಪರಾರಿಯಾಗಿದ್ದ. ಯಾವುದೇ ವ್ಯಕ್ತಿ ಆದ್ರೂ ಅವನ ಮಾತಿಗೆ ಯಾವುದೇ ವ್ಯಕ್ತಿ ಆದ್ರೂ ಎಂಥ ವ್ಯಕ್ತಿ ಆದ್ರೂ ಮರಳಾಗ್ಬೋದು ಸರ್. ಆ ರೀತಿ ನನ್ನ ಜೊತೆ ಕಮ್ಯುನಿಕೇಶನ್ ಮಾಡಿದ ಒಂದು ಕೊಟ್ಟಿದ್ದೆ ಸರ್. ಅವನ ಕಡೆ ಕೆಲವೊಂದು ತುಂಬಾ ಇತ್ತು ಚಾಕ್ಲೇಟು, ಅದ್ರಲ್ಲಿ ನನಗೊಂದು ಕೊಟ್ಟ. ನಾನು ಚಾಯ್ಸೇಬಲ್ ಮಾಡಿ ತಗೊಂಡೆ ಅದರಲ್ಲಿ. ಹಾಗಾಗಿ ನನಗೆ ಡೌಟ್ ಬರಲಿಲ್ಲ, ತಗೊಂಡು ತಿಂದೆ ಸರ್. ಅದು ನಾನು ತಿಂದ 10 ನಿಮಿಷಕ್ಕೆ ಅದು ಅನ್ಕಾನ್ಸಿಯಸ್ ಆಗಿತ್ತು. ಇನ್ನು ಚಾಕ್ಲೇಟ್ ನಿಂದ ಯುವಕ ತೀವ್ರ ಅಸ್ವಸ್ಥಗೊಂಡು ಸಿನಿಮಾ ಚಿತ್ರಮಂದಿರದಲ್ಲೇ ಬಿದ್ದಿದ್ದ. ಹೈಡೋಸ್ ಟ್ಯಾಬ್ಲೆಟ್ ಇರುವ ಕಾರಣ ಸ್ವಲ್ಪ ಸಮಯದ ಬಳಿಕ ಎಚ್ಚರಗೊಂಡು ಇವರು ಸೇರಿತು ಆಸ್ಪತ್ರೆಗೆ. ಬಳಿಕ 3 ದಿನಗಳ ನಂತರ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೊಟ್ಟಿದ್ದಾರೆ. ಈ ಜಾಡಿನ ಬೆನ್ನತ್ತಿದ್ದ ಧಾರವಾಡದ ಶಹರ ಠಾಣೆಯ ಪೊಲೀಸರು ಕೊನೆಗೂ ಬಿಹಾರಕ್ಕೆ ಹೋಗಿ ಈ ಕಳ್ಳನನ್ನ ಹಿಡಿದು ತಂದಿದ್ದಾರೆ. ಥಿಯೇಟರ್ ಅಲ್ಲಿ ಒಂದು ಚಾಕ್ಲೇಟ್ ಕೊಡ್ತಾನೆ. ಚಾಕ್ಲೇಟ್ ತಗೊಂಡ ತಕ್ಷಣ ಜ್ಞಾನ ತಪ್ಪಿತ್ತು ನನಗೆ, ಮತ್ತು ನನ್ನ ಕೊರಳಲ್ಲಿದ್ದು ಸರ ಕಳ್ತನ ಆಗಿದೆ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತಾರೆ. ಇದರ ಸಂಬಂಧ ನಾವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಇದರಲ್ಲಿ ಆರೋಪಿ ಮೊಹಮ್ಮದ್ ಶಂಶೇರ್ ಅಂತ ಹೇಳಿ 48 ವರ್ಷ ಇವನ ವಯಸ್ಸು. ಇವನು ಬೇಸಿಕಲಿ ಬಿಹಾರದವನು. ಅರೆಸ್ಟ್ ಮಾಡಿದ್ದೀವಿ. ಇನ್ವೆಸ್ಟಿಗೇಷನ್ ಇನ್ನ ಚಾಲ್ತಿಯಲ್ಲಿದೆ. ಅದ್ರ ಬಗ್ಗೆ ಎಲ್ಲ ಕೂಲಂಕುಷವಾಗಿ ಎಂಥ ಡ್ರಗ್ಸ್ ಅವರು ಬೆರೆಸಿದ್ರು, ಯಾವುದು ಆ ಥರ ಎಷ್ಟೊತ್ತು ಆ ಥರ ಆಗುತ್ತೆ, ಅದರದ್ದೇನಾದರೂ ಬೇರೆ ಪರಿಣಾಮಗಳು ಇರುತ್ತಾ ಏನು ಇತ್ಯಾದಿ ಅಂತ ಹೇಳಿ ತನಿಖೆಯಲ್ಲಿ ವಿ ವಿಲ್ ಫೈಂಡ್ ಇಟ್ ಔಟ್. ಒಟ್ನಲ್ಲಿ ಇಂಥದ್ದೊಂದು ಗ್ಯಾಂಗ್ ಈಗ ಹುಬ್ಬಳ್ಳಿ ಧಾರವಾಡದಲ್ಲಿ ಆಕ್ಟಿವ್ ಆಗಿದೆ. ಸದ್ಯ ಪೊಲೀಸ್ ಇಲಾಖೆ ಚಾಕ್ಲೇಟ್ ಗ್ಯಾಂಗ್ ಒಬ್ಬ ಸದಸ್ಯನನ್ನ ಬಂಧಿಸಿದೆ. ಇನ್ನೂ ಇಂಥ ಎಷ್ಟು ಜನ ಇಲ್ಲಿ ಆಕ್ಟಿವ್ ಆಗಿದ್ದಾರೋ ಗೊತ್ತು ಮಾಡಬೇಕಾಗಿದೆ. ಜಾವದ್ ಅದೋನಿ, ಪಬ್ಲಿಕ್ ಟಿವಿ, ಧಾರವಾಡ.